ಮೇಲೂ ಅಥವಾ 10 ಬಾರಿಯ ಭೇಟಿಯಲ್ಲೂ ಅಥವಾ ಇನ್ಯಾವುದೋ ಬೇರೆ ಬೇರೆ ಅವರನ್ನು ಸೇರಿಸಿಕೊಂಡ ಇನ್ಯಾವುದೋ ಕಾರ್ಯದಲ್ಲಿ ಆ ಸಿಟ್ಟನ್ನು ತೋರ್ಪಡಿಸಿ ಆ ಹಿಂದಿನ ಎಲ್ಲವನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ತೇವೆ ನಾವು. ರಾಮಚಂದ್ರ ಮುಖಕ್ಕೆ ನೇರವಾಗಿ ನೀನು ಮಾಡಿದ್ದು ಸರಿಯಿಲ್ಲ, ನನ್ನ ಮಾತನ್ನು ನಡೆಸಲಿಲ್ಲ ಅಂತ ಅಂದ. ಅದಾಗಿ ಮುಂದಿನ ಪ್ರತಿ ಕ್ಷಣದಲ್ಲೂ ಹುಡುಕಾಟ ನಡೆಸುವಾಗ, ಓಡಾಟ ಮಾಡುವಾಗ ಎಲ್ಲೂ ಕೂಡ ಮತ್ತೆ ಮತ್ತೆ ಒಂದು ಬಾರಿ ಹೇಳಿದ ಮೇಲೆ ಮುಗಿಯಿತು. ನಮ್ಮಲ್ಲಿ ಯಾವಾಗದೋ ಒಂದು ಘಟನೆಯನ್ನು ಇನ್ಯಾವತ್ತೂ ಅದನ್ನು ಮತ್ತೆ ಚುಚ್ಚಿ ಚುಚ್ಚಿ ಮಾತಾಡುವಂಥದ್ದು ನಮ್ಮದೊಂದು ಕೆಟ್ಟ ಸ್ವಭಾವ. ಆದರೆ ರಾಮಚಂದ್ರ ಯಾವತ್ತೂ ಕೂಡ ಹಿಂದೆ ಆದ ಯಾವುದೋ ಒಂದು ಅವ್ಯವಸ್ಥೆಯನ್ನು ಮತ್ತೆ ನೆನೆದು ಇನ್ನೊಮ್ಮೆ ನಾನೇನು ನಿಂತರ ಅಲ್ಲ, ನಾನೇನು ಸೀತೆಯನ್ನು ಬಿಟ್ಟು ಬರಲಿಲ್ಲ ಅಂದರೆ ಪ್ರಸಂಗ ಬಂದಾಗಲೆಲ್ಲ ಅದನ್ನು ನೆನೆದು ಏನೋ ಒಂದು ಹೇಳಿರ್ತಾರೆ, ಅದು ಆಮೇಲೆ ಅದು ನಡೆದಿರುವುದಿಲ್ಲ. ನೀವು ಹೇಳಿದರೆ ಹೀಗೆ ಆಗೋದು, ನೀವು ಹೇಳಿದ ಮೇಲೆ ನಡೆಯಲ್ಲ ಅಂತ ಅರ್ಥ ಅಂತ ನಾವೆಲ್ಲ ಕಡೆ ವ್ಯಾಖ್ಯಾನ ಮಾಡಿಕೊಳ್ಬೇಕು ಅಂತ ಏನೇ ಒಂದು ಪ್ರಸಂಗ ಬಂದಾಗಲೂ ಹಿಂದಿನ ಯಾವುದೋ ಘಟನೆಯನ್ನೇ ಉದಾಹರಣೆಯಾಗಿಟ್ಟುಕೊಂಡು ಮತ್ತೆ ಮತ್ತೆ ಮರ್ಮಚ್ಛೇದ ಮಾಡುವಂತಹ ಮಾತುಗಳನ್ನೇನು ನಾವು ಆಡ್ತೇವೆ, ರಾಮಚಂದ್ರ ಅದನ್ನು ಇಡೀ ಜೀವಮಾನದಲ್ಲಿ ಯಾವತ್ತೂ ಯಾರ ಜೊತೆಗೆಯೂ ಆಡಿದ್ದಿಲ್ಲ. ಇದು ನಾವು ಕಲಿಯಬೇಕಾದ ಪಾಠ. ಮುಂದಿನ ಎಷ್ಟು ಪ್ರಸಂಗಗಳಲ್ಲಿ ಲಕ್ಷ್ಮಣನ ಜೊತೆಗೆ ಮಾತಿದೆ, ಅಲ್ಲಿ ಎಲ್ಲೂ ಕೂಡ ಎದೆಗೆ ನಾಟುವ ಮಾತುಗಳನ್ನು ಎದುರುಗಡೆ ಮೊದಲೊಮ್ಮೆ ಅವನು ಬಂದೊಡನೆ ಆಶ್ರಮವನ್ನು ಬಿಟ್ಟು ಬಂದದ್ದು ತಪ್ಪು, ನನ್ನ ಆಜ್ಞೆಯನ್ನು ಮೀರಿದ್ದು ತಪ್ಪು ಅಂತ ಹೇಳಿದ. ಅದನ್ನು ಸ್ವಲ್ಪ ಕಟುವಾಗೇ ಹೇಳಿದ್ದಾನೆ, ನೀನು ನನಗಿದು ಇಷ್ಟ ಆಗಲಿಲ್ಲ, ನೀನು ಮಾಡಿದ್ದು ಸರಿ ಹೋಗಲಿಲ್ಲ ಅಂತ. ಆದರೆ ಆ ಘಟನೆ, ಆ ಸಿಟ್ಟು, ಆ ಸೆಡವು ಆ ಹೊತ್ತಿನಲ್ಲಿ ಬಂದದ್ದು ಹಾಗೇ ತಿಳಿಯಾಯಿತು. ಮತ್ತಾವತ್ತು ಮತ್ತೆ ಅದು ಮರುಕಳಿಸಲಿಲ್ಲ. ಇದು ಹೃದಯದ ಶುದ್ಧತೆಯನ್ನು ಹೇಳುವಂಥದ್ದು. ನಮಗೆ ಇದನ್ನು ನಾವು ಯಾವಾಗಲೂ ಅಭ್ಯಾಸ ಮಾಡಬೇಕು. ಮಾತಿನಲ್ಲಿ ಪರುಷತನ ಆಡುವುದಕ್ಕೆ ಸುಲಭ ಇರುತ್ತೆ, ಆಡಿದ ಮೇಲೆ ಒಂದು ಹೆಮ್ಮೆ ಅನ್ನಿಸ್ತಾ ಇರುತ್ತೆ, ಅವನನ್ನು ನಾನು ಮತ್ತೆ ಕುಟುಕಿದೆ, ಮತ್ತೆ ಚುಚ್ಚಿದೆ, ಮತ್ತೆ ಅದೇ ನೆನಪು ಮಾಡಿ ಅವನನ್ನು ಹೀಗಳೆದೆ ಅಂತ. ಆದರೆ ಅದು ಸಾಯುವುದವನ ಮನಸ್ಸು ಅನ್ನೋದು ಜೊತೆಗೆ ಹೌದಾದರೂ ಅದಕ್ಕಿಂತ ಹೆಚ್ಚು ಮಾತಿನ ಪರುಷತನದಿಂದ ನಮ್ಮ ಪ್ರಾಣಶಕ್ತಿಯನ್ನು, ನಮ್ಮೊಳಗೆ ಇರುವಂತಹ ಒಳ್ಳೆಯತನವನ್ನು ನಾವು ಕಳೆದುಕೊಳ್ತಾ ಹೋಗ್ತೇವೆ. ಇದಕ್ಕೋಸ್ಕರ ನಾವು ಸಮಯ ವಿನಿಯೋಗಿಸಿ ಇದೇ ಒಳ್ಳೆ ಮಾತಾಡಿದ್ದಿದ್ರೆ ಅವನು ಉತ್ಸಾಹಿಯಾಗಿ ಇನ್ನಷ್ಟು ಒಳ್ಳೆಯ ಕೆಲಸ ಮಾಡ್ತಿದ್ದ. ನಾವೇ ನಮ್ಮ ಮೇಲಿನ ಭರವಸೆಯನ್ನು ಯಾಕೆಂದರೆ ಅವನ ಹತ್ರ ಇನ್ನು ಅನ್ನಿಸ್ಕೊಳ್ಳೋದು ಅಂದರೆ ಅವನ ಜೀವನ ಇಡೀ ಅದನ್ನೇ ಹೇಳ್ತಿರ್ತಾನೆ ಅಂತ ನಾವು ಅನೇಕ ಸಂಬಂಧಗಳನ್ನು ಕಳ್ಕೊಳ್ತೇವೆ.